ಹೆಂಡತಿ ಅನ್ನೋ ಸ್ಥಾನ ಸಿಗ್ಬೋದು, ಮನೆ ಯಜಮಾನಿ ಅನ್ನೋ ಪಟ್ಟನೂ ಸಿಗ್ಬೋದು. ಈ ಉಂಗುರದ ಮೇಲೆ ಆ ಹುಡುಗಿಗೆ ಹಕ್ಕು ಇರ್ಬೋದು. ಆದರೆ ನನ್ನ ಪ್ರೀತಿ ಮೇಲೆ ಹಕ್ಕಿರೋದು ನೀನೊಬ್ಬಳಿಗೆ ಅಂತ. ಪ್ರಪಂಚದ ಕಣ್ಣಿಗೆ ಅವಳು ಹೆಂಡತಿ ಆಗುತ್ತಾಳೆ ಅಷ್ಟೇ ಹೊರತು ನಿನ್ನ ಸ್ಥಾನನ ಅವಳಿಗೆ ಯಾವತ್ತೂ ಕೊಡೋಕ್ಕಾಗಲ್ಲ. ಅದು ಸಿಗೋದು ಇಲ್ಲ. ಅವಳನ್ನು ಹೆಂಡತಿ ಅಂತ ಒಪ್ಕೊಳ್ದೆ ಬರೀ ಅಂತರ ಕೊಟ್ಟು ಮಾತಿಗೋಸ್ಕರ ಅಷ್ಟೇ ಮದುವೆ ಆಗ್ತಿದ್ದಾನೆ ಅನ್ನೋದಾದರೆ ಅವನನ್ನೇ ನಂಬ್ಕೊಂಡು ಬರೋ ಹೆಣ್ಣಿನ ಭವಿಷ್ಯ ಗತಿ ಏನು? ಅಯ್ಯೋ, ನಾನು ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತಾ ಇದ್ದೀನಿ? ರಾಮ್ ಮದುವೆನೇ ಆಗಲ್ಲ ಅಂತಿದ್ದವನು ಈಗ ಆ ಹುಡುಗಿನ ಒಪ್ಪಿದ್ದಾನೆ ಅಂತಂದರೆ ಅದೆಲ್ಲ ನಿನ್ನ ಲೀಲೆ. ಕೈ ಹಿಡಿದು ನಡೆಸ್ತಿರೋನೆ ನೀನು ಅಂತಂದಮೇಲೆ ಎಡುವ ಭಯ ಯಾಕೆ? ಅವ್ರ ಜೀವನ ಎಲ್ಲೂ ಎಡುವುದು ಹಾಗೆ, ಅವ್ರ ಸಂಬಂಧಕ್ಕೆ ಯಾವ ಕಂಟಕನೂ ಬರದಿರೋ ಹಾಗೆ ನೀನು ನೋಡ್ಕೋತೀಯ ಅನ್ನೋ ನಂಬಿಕೆ ನನಗಿದೆ. ಕಾಫಿ ತಗೋ ಅಕ್ಕ, ನಿಂಗೋಸ್ಕರ ಅಮ್ಮನೇ ಮಾಡಿದ್ದು. ಅಮ್ಮ ಮಾಡಿದ್ದಾ? ಕಾಫಿ ಹೇಗಿದೆ ಅಕ್ಕ? ಸೂಪರ್ ಆಗಿದೆ. ಅಮ್ಮ ಮಾಡಿದ ಕಾಫಿ ಅಂದ್ಮೇಲೆ ಕೇಳ್ಬೇಕಾ? ಅಕ್ಕ, ಈ ಕಾಫಿಗೆ ಸಕ್ಕರೆನೇ ಹಾಕಿಲ್ಲ. ನಿನ್ ಬುದ್ಧಿನೇ ಇಷ್ಟು ಅಕ್ಕ. ನಿಂಗಿಷ್ಟ ಇಲ್ಲ ಅಂದ್ರು, ನಿಂಗ್ ಕಹಿ ಅನ್ಸಿದ್ರು, ನಂಗೂ ಅಮ್ಮಂಗೂ ಬೇಜಾರಾಗುತ್ತೆ ಅನ್ನೋ ಕಾರಣಕ್ಕೆ ನಿಂಗಿಷ್ಟ ಅಂತ ಸುಳ್ಳು ಹೇಳ್ತೀಯ. ಮದ್ವೆ ವಿಚಾರದಲ್ಲೂ ಹಾಗೆ. ನಿಂಗಿಷ್ಟ ಇಲ್ಲ ಅಂದ್ರು ಬೇರೆ ಯಾವುದೋ ಕಾರಣಕ್ಕೆ ಇಷ್ಟ ಅಂತ ಹೇಳ್ತಿದ್ಯಾ. ಚುಕ್ಕಿ, ನೀನು ಇನ್ನೂ ಅದೇ ಯೋಚನೆ ಮಾಡ್ತಿದ್ಯಾ? ನಾನು ನೆನ್ನೆನೆ ಹೇಳಿದ್ನಲ್ಲ, ನಾನು ಇಷ್ಟಪಟ್ಟು ತಗೊಂಡಿರೋ ನಿರ್ಧಾರ ಅಂತ. ಮತ್ತೆ ಮತ್ತೆ ಅದೇ ಸುಳ್ಳನ್ನ ಯಾಕೆ ಹೇಳ್ತಿದ್ಯಾ ಅಕ್ಕ? ನೀನ್ ಸುಳ್ಳು ಹೇಳಿದ್ರೆ ನನಗೆ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ಯಾ? ನಿನ್ನೆ ಪಾರ್ಟಿನಲ್ಲಿ ಬೇರೆ ಯಾರೋ ಹುಡ್ಗಿನ್ ತೋರಿಸಿ ಏಜೆ ಇವಳನ್ನೇ ಮದ್ವೆ ಆಗೋದು ಅಂತ ಹೇಳ್ದೆ. ಆಗ ನಿನ್ ಮುಖದಲ್ಲಿ ತುಂಬಾ ಖುಷಿ ಇತ್ತು. ಆದ್ರೆ ಯಾವಾಗ ನಿನ್ನ ಹೆಸರು ಅನೌನ್ಸ್ ಆಯ್ತೋ ಮತ್ತೆ ಆ ನಗುನ ನಿನ್ ಮುಖದಲ್ಲಿ ನಾನು ನೋಡ್ಲೇ ಇಲ್ಲ. ಅಂದ್ರೆ ನಿಂಗೆ ಮದ್ವೆ ಇಷ್ಟ ಇಲ್ಲ ಅಂತ ತಾನೆ? ಇಲ್ಲ ಚುಕ್ಕಿ, ನನಗೆ ಮದ್ವೆ ಇಷ್ಟ ಇಷ್ಟ ಇಷ್ಟ. ನನ್ಗಿನ್ನೇನು ಕೇಳ್ಬೇಡ, ನಾನು ಹೇಳೋದಿದೊಂದೇ ಮಾತು. ಇಲ್ಲ, ನೀನ್ ಸುಳ್ಳು ಹೇಳ್ತಿದ್ಯಾ. ಆದ್ರೆ ಈ ಸುಳ್ಳು ನಿನ್ ಜೀವನದ ದಿಕ್ಕನ್ನೇ ಬದಲಾಯಿಸ್ತಿದೆ. ನಿಜ ಚುಕ್ಕಿ, ನನ್ನ ಜೀವನದ ದಿಕ್ಕೇ ಬದಲಾಗ್ತಿದೆ. ನನ್ನ ಅಂಕಲ್ ಕೊಟ್ಟಿರೋ ಮಾತಿಗೆ ಕಟ್ ಬಿದ್ದಿದ್ದೀನಿ. ಅದರಿಂದ ಹಿಂದೆ ಸರಿಯೋಕ್ಕಾಗ್ತಿಲ್ಲ. ನಿಜ, ನಾನೇನು ಅಂಕಲ್ ಕೊಟ್ಟಿರೋ ಮಾತಿಂದ ಹಿಂದೆ ಸರಿಯೋಕ್ಕಾಗಲ್ಲ. ಒಂದ್ ವೇಳೆ ಅವರೇ ಮದ್ವೆ ಬೇಡ ಅಂತ ಹಿಂದೆ ಸರಿದ್ರೆ? ಕರೆಕ್ಟ್, ಯೋಚನೆ ನಂಗೆ ಮುಂಚೆ ಯಾಕೆ ಬಂದಿಲ್ಲ? ಅವ್ರು ಹೇಗೆ ನನ್ನ ಹೆಸರು ಅನೌನ್ಸ್ ಮಾಡಲ್ಲ ಅಂತ ಹೇಳಿ ಬೇರೆಯವ್ರ ಹತ್ರ ಅನೌನ್ಸ್ ಮಾಡಿಸಿ ಗೇಮ್ ಪ್ಲೇ ಮಾಡಿದ್ರು, ಅದೇ ಥರ ಆ ಅಂಕಲ್ಗೆ ಈ ಹುಡುಗಿ ಸವಾಸನೇ ಬೇಡ ಅಂತ ಅನಿಸಿ ಅವರೇ ಮದುವೆಯಿಂದ ಹಿಂದೆ ಸರಿಯೋ ಹಾಗೆ ಮಾಡಿದ್ರೆ ಸೂಪರ್ ಐಡಿಯಾ. ಚುಕ್ಕಿ, ಈ ಲೀಲನ್ ಜೀವನದ ದಿಕ್ಕು ಬದಲಾಗಲ್ಲ. ಆ ಅಂಕಲ್ಲೇ ಹೆದರಿ ಅವ್ರ ದಿಕ್ಕೆ ಬದಲಾಯಿಸೋ ಹಾಗೆ ಮಾಡ್ತೀನಿ. ನೀವು ಮತ್ತೆ ಇಲ್ಲಿ ನಿಮ್ಮ ಬಾಸ್ ಎಲ್ಲಿ? ಕಿಚನಲ್ಲಿ ಟ್ರೈನೀಸ್ಗೆ ಟ್ರೈನಿಂಗ್ ಕೊಡ್ತಿದ್ದಾರೆ. ಹಲೋ, ನೀವೆಲ್ಲಿಗೆ? ನಿಮ್ಮ ಬಾಸ್ಗೆ ಟ್ರೈನಿಂಗ್ ಕೊಡೋಕ್ಕೆ. ಅಯ್ಯೋ ಮೇಡಮ್, ಇವಾಗ ಅವ್ರನ್ನ ಮೀಟ್ ಆಗೋಕ್ಕಾಗಲ್ಲ. ಈ ಕಿಚನಲ್ಲಿ ಸ್ಟಾಫ್ ಬಿಟ್ಟರೆ ಬೇರೆ ಯಾರಿಗೂ ಎಂಟ್ರಿ ಇಲ್ಲ. ನನ್ನ ಮದುವೆ ಆಗ್ತೀನಿ ಅಂತ ಅನೌನ್ಸ್ ಮಾಡಿ ನನ್ನ ನೆಮ್ಮದಿ ಎಲ್ಲ ಹಾಳು ಮಾಡಿ ಬೆಚ್ಚ ಕಿಚನಲ್ಲಿ ಅಡುಗೆ ಮಾಡ್ತಿದ್ದಾರಾ? ಮೇಡಮ್, ಎಲ್ಲಿದ್ದಾರ ಅಂಕಲ್ಲು? ಅಯ್ಯೋ ಬೆಂಕಿ ಬೆಂಕಿ, ರೆಸ್ಟೋರೆಂಟಿಗೆ ಬೆಂಕಿ ಹತ್ತಿದೆ. ಯಾಕೆಲ್ಲರೂ ಸುಮ್ಮನೆ ಇದ್ದೀರಾ? ನೀರಲ್ಲಿ
ನಿನ್ನನ್ನು ಒಳಗೆ ಬಿಟ್ಟಿದ್ದು. ಒಳಗೆ ಬಿಡಂಗಿಲ್ಲ ಅಂತ ಗೊತ್ತಿಲ್ಲ ನಿನ್ಗೆ? ಅಂಡ್ ಶೂ ನೀನು ಎಡವಟ್ ಮಾಡ್ಬೇಕು ಅಂತಾನೆ ಬಂದ? ಕಾಲಿಟ್ ಕಡೆ ಎಲ್ಲ ಏನಾರ ಒಂದು ಎಡವಟ್ ಮಾಡೋದೇ ನಿನ್ನ ಕೆಲಸನ. ಬೆಂಕಿಯಿಂದ ಏನಾರ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಮಾಡ್ತಾ ಇದ್ದೆ? ಇಷ್ಟಕ್ಕೂ ನೀನು ಯಾಕೆ ಬಂದೆ ಕಿಚನ್ ಒಳಗೆ? ಪ್ರಶ್ನೆ ಕೇಳಬೇಕಾಗಿದ್ರು ನೀವಲ್ಲ, ನಾನು. ಅಷ್ಟಕ್ಕೂ ನೀವ್ಯಾಕೆ ನನ್ನ ಲೈಫಿಗೆ ಬಂದ್ರಿ? ಬೆಂಕಿ ಇಡಕ್ಕ? ನಾನೇನೋ ಎಡವಟ್ಟು, ಏನೋ ಒಳ್ಳೆ ಕೆಲಸ ಮಾಡೋಕೆ ಹೋದಾಗೆಲ್ಲ ಎಡವಟ್ಟು ಮಾಡ್ಕೊತೀನಿ. ಆದರೆ ನೀವು ಮಿಸ್ಟರ್ ಪರ್ಫೆಕ್ಟ್ ತಾನೆ. ನಿಮಗೆ ಸೂಟ್ ಆಗಿರೋ ಪರ್ಫೆಕ್ಟ್ ಆಗಿರೋ ಹುಡುಗಿನೇ ಹುಡ್ಕೋಬೇಕಿತ್ತು. ಅದು ಬಿಟ್ಟು ನನ್ನ ನೀ ಬೆಟ್ಟದ ಹೂವು, ನಾ ಮರಳಿನ ಮುಳ್ಳು, ನಮ್ಮಿಬ್ಬರ ಮಿಲನ ಇಬ್ಬರಿಗೂ ನೋವು. ಬಿರುಗಾಳಿ ಎದುರಲಿ ಗಂಧ ಇದ್ದರು ಕಂಪು ಬೀರದು. ನಮ್ಮ ಪ್ರೇಮ ದೋಣಿಯು ಏನೇ ಆದರೂ ತೀರ ಸೇರದು. ಏನ್ ಮಾಡ್ತಾ ಇದೀಯಾ? ನೋವಾಯ್ತಾ? ಆಗ್ಬೇಕು. ನಿಮಗೆ ನೋವಾದಾಗಾದ್ರೂ ಬೇರೆಯವ್ರ ನೋವೇನಂತ ಗೊತ್ತಾಗತ್ತೆ. ಓ, ನೀವು ದೊಡ್ಡ ಮನುಷ್ಯರಲ್ಲ, ನಿಮಗೆ ದುಃಖ, ನೋವು, ಸಂಕಟ ಅದೆಲ್ಲ ಗೊತ್ತಿರಲ್ಲ ಬಿಡಿ. ನಾನು ನಿಮಗೆ ಯಾವ್ಯಾವ ರೀತಿ ಹೇಳಿದೆ, ಕೈ ಮುಗ್ದೆ ಬೇಡ್ಕೊಂಡೆ, ನನ್ನ ಮದುವೆ ಆಗೋ ಯೋಚನೆ ಬಿಟ್ಬಿಡಿ ಅಂತ ಅಂಗ್ಲಾಚ್ ಕೇಳ್ಕೊಂಡೆ. ಅಷ್ಟು ಸತಿ ಹೇಳಿದ್ರು ಎಲ್ಲರ ಮುಂದೆ ನನ್ನ ಹೆಸರು ಅನೌನ್ಸ್ ಮಾಡಿಸಿದ್ರಲ್ಲ. ನೀವು ಹೇಳಲ್ಲ ಅಂತ ಹೇಳಿ ಬೇರೆಯವ್ರ ಹತ್ರ ನನ್ನ ಹೆಸರು ಅನೌನ್ಸ್ ಮಾಡಿಸಿದ್ರೆ ಕೊಟ್ಟು ಮಾತು ಉಳಿಸ್ಕೊಂಡು ಹಾಗ? ನನ್ನ ಹೆಸರನ್ನು ಅನೌನ್ಸ್ ಮಾಡಿ ನೀವು ದೊಡ್ಡ ತಪ್ಪು ಮಾಡಿದ್ದೀರಾ. ಆ ತಪ್ಪಿಗೆ ನೀವು ಶಿಕ್ಷೆ ಅನುಭವಿಸ್ಲೇಬೇಕು. ನೋಡು, ಬೇಕಾಗಿಲ್ಲ. ನಿಮ್ದು ಯಾವ ಸಂಜಾಯಿಷನ್ನು ಕೇಳಕ್ಕೆ ನಾನು ತಯಾರಿಲ್ಲ. ನೀವು ನನಗೆ ಸಹಾಯ ಮಾಡಿದ್ರಿ ನಿಜ. ಅದ್ರ ಪ್ರತಿಯಾಗಿ ನಾನು ಮಾತು ಕೊಟ್ಟಿದ್ದು ನೀವೇನು ಹೇಳಿದ್ರು ಕೇಳ್ತೀನಿ ಅಂತ, ನಿಮ್ಮನ್ನು ಮದುವೆ ಆಗ್ತೀನಿ ಅಂತ ಅಲ್ಲ. ಆಯ್ತು, ನಿಮ್ಮ ಪ್ರಕಾರ ನಾನು ನನ್ನ ಕೊಟ್ಟ ಮಾತನ್ನ ಉಳಿಸ್ಕೊತೀನಿ. ನಾನು ನಿಮ್ಮನ್ನು ಮದುವೆ ಆಗ್ತೀನಿ. ಆದರೆ ಇದೇ ಮದುವೆ ನಾನು ನಿಮ್ಮ ಪಾಲಿಗೆ ಕೊಡೋ ಶಿಕ್ಷೆ ಆಗಿರುತ್ತೆ. ಈ ಲೀಲನ್ ಕೈಲಿ ಏನೂ ಆಗಲ್ಲ ಅಂತ ಎಲ್ಲರೂ ಹೇಳ್ತಾರಲ್ಲ, ಆದರೆ ನಾನು ನಿಮ್ಮನ್ನು ಮದುವೆ ಆಗಿ ನಿಮ್ಮ ಜೀವನ ನರ್ಕ ಮಾಡೋಕ್ಕೆ ನನ್ನಿಂದ ಆಗತ್ತೆ ಅನ್ನೋದು ಪ್ರೂವ್ ಮಾಡ್ತೀನಿ.